ಇಂದು ಭಾರತದಲ್ಲಿ ಯಾರನ್ನಾದರೂ ಕೇಳಿ ಬ್ಯಾಂಕ್ ಅಂದರೆ ಯಾವುದು? ಹೆಚ್ಚಿನ ಜನರ ಮೊದಲ ಉತ್ತರ SBI ಆಗಿರುತ್ತದೆ. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವೇತನ, ಶಿಕ್ಷಣ ಸಾಲ, ಮನೆ ಸಾಲ, ವ್ಯಾಪಾರ ಸಾಲ, ಗ್ರಾಮದಿಂದ ನಗರದವರೆಗೂ SBI ಇಂದು ಕೋಟ್ಯಾಂತರ ಭಾರತೀಯರ ಜೀವನದ ಭಾಗವಾಗಿದೆ. ಆದರೆ ಈ ಬ್ಯಾಂಕ್ ಒಂದೇ ದಿನದಲ್ಲಿ ನಿರ್ಮಾಣವಾಗಲಿಲ್ಲ. ಸುಮಾರು 200 ವರ್ಷಗಳ ಇತಿಹಾಸವಿದೆ. ಹಲವು ಬದಲಾವಣೆಗಳು, ಸವಾಲುಗಳು ಮತ್ತು ದೇಶದ ಬೆಳವಣಿಗೆಯ ಜೊತೆಗೆ ಬೆಳೆದು ಬಂದ ಸಂಸ್ಥೆ. ಹಾಗಾದರೆ ಹೇಗೆ SBI ಭಾರತದ ಅತಿದೊಡ್ಡ ಬ್ಯಾಂಕ್ ಆಯಿತು? ಬನ್ನಿ ಅದರ ಸಂಪೂರ್ಣ ಕಥೆಯನ್ನು ನೋಡೋಣ. ಈ ಕಥೆ ಆರಂಭವಾಗುವುದು 1806ರಲ್ಲಿ. ಆಗ ಭಾರತ ಬ್ರಿಟಿಷರ ಆಡಳಿತದಲ್ಲಿತ್ತು. ಕಲ್ಕತ್ತಾದಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾ ಎಂಬ ಬ್ಯಾಂಕ್ ಆರಂಭವಾಯಿತು. ಕೆಲ ವರ್ಷಗಳ ನಂತರ ಅದರ ಹೆಸರು ಬ್ಯಾಂಕ್ ಆಫ್ ಬೆಂಗಾಲ್ ಆಯಿತು. ನಂತರ ಬ್ಯಾಂಕ್ ಆಫ್ ಬಾಂಬೆ ಮತ್ತು ಬ್ಯಾಂಕ್ ಆಫ್ ಮದ್ರಾಸ್ ಕೂಡ ಆರಂಭವಾದವು. ಈ ಮೂರು ಬ್ಯಾಂಕುಗಳು ಆ ಕಾಲದಲ್ಲಿ ಭಾರತದ ಪ್ರಮುಖ ಬ್ಯಾಂಕ್ಗಳಾಗಿದ್ದವು. 1921ರಲ್ಲಿ ಈ ಮೂರು ಬ್ಯಾಂಕುಗಳನ್ನು ಒಂದಾಗಿ ಸೇರಿಸಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಹೆಸರು ಬ್ಯಾಂಕ್ ಹುಟ್ಟಿಕೊಂಡಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ದೇಶ ಅಭಿವೃದ್ಧಿಯಾಗಬೇಕಾದರೆ ಪ್ರತಿಯೊಬ್ಬ ಭಾರತೀಯನಿಗೂ ಬ್ಯಾಂಕಿಂಗ್ ಸೇವೆ ತಲುಪಬೇಕು ಎಂದು ಸರ್ಕಾರ ನಿರ್ಧರಿಸಿತು. 1955ರಲ್ಲಿ ಭಾರತ ಸರ್ಕಾರ ಇಂಪೀರಿಯಲ್ ಬ್ಯಾಂಕನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿತು. ಅದಕ್ಕೆ ಹೊಸ ಹೆಸರು ನೀಡಿತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇ ಇಂದು ನಾವು ನೋಡುವ SBIಯ ಆರಂಭ. ಆ ಸಮಯದಲ್ಲಿ ಖಾಸಗಿ ಬ್ಯಾಂಕುಗಳು ಹೆಚ್ಚಾಗಿ ನಗರಗಳಲ್ಲಿ ಮಾತ್ರ ಇದ್ದವು. ಆದರೆ SBI ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿತು. ನಗರ ಮಾತ್ರವಲ್ಲ, ಗ್ರಾಮಕ್ಕೂ ಬ್ಯಾಂಕಿಂಗ್ ಸೇವೆ ತಲುಪಬೇಕು. ದೇಶದ ಮೂಲೆ ಮೂಲೆಗಳಲ್ಲಿ ಹೊಸ ಶಾಖೆಗಳನ್ನು ತೆರೆಯಲಾಯಿತು. ರೈತರಿಗೆ ಸಾಲ, ಸಣ್ಣ ವ್ಯಾಪಾರಿಗಳಿಗೆ ನೆರವು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ಇವೆಲ್ಲವನ್ನೂ SBI ನೀಡಲು ಆರಂಭಿಸಿತು. ಜನರ ನಂಬಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. 1991ರಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ನಡೆದವು. ಹೊಸ ಖಾಸಗಿ ಬ್ಯಾಂಕುಗಳು ಮಾರುಕಟ್ಟೆಗೆ ಬಂದವು. HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಎಲ್ಲವೂ ಹೊಸ ತಂತ್ರಜ್ಞಾನ ಬಳಸಲು ಆರಂಭಿಸಿದವು. SBIಗೆ ಇದು ದೊಡ್ಡ ಸವಾಲಾಗಿತ್ತು. ಆದರೆ SBI ಕೂಡ ತನ್ನನ್ನು ಬದಲಿಸಿಕೊಳ್ಳಬೇಕೆಂದು ಆರಂಭಿಸಿತು. ATM, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಯೋನೋ ಆ್ಯಪ್ ಹೀಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿತು. ಇದರಿಂದ SBI ತನ್ನ ಗ್ರಾಹಕರನ್ನು ಉಳಿಸಿಕೊಂಡಿತು. ಹಾಗೆ ನ್ಯೂ ಜನರೇಷನ್ಗೆ ಸಾಗುತ್ತಾ ಬಂದ ಹಾಗೆ 2017ರಲ್ಲಿ SBI ಮತ್ತೊಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿತು. ತನ್ನ 5 ಅಸೋಸಿಯೇಟ್ ಬ್ಯಾಂಕ್ಸ್ ಮತ್ತು ಭಾರತೀಯ ಮಹಿಳಾ ಬ್ಯಾಂಕನ್ನು SBIಯೊಂದಿಗೆ ವಿಲೀನಗೊಳಿಸಿತು. ಇದು ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲಿ ಅತಿದೊಡ್ಡ ವಿಲೀನಗಳಲ್ಲಿ ಒಂದಾಯಿತು. ಇದರ ನಂತರ SBI ಇನ್ನಷ್ಟು ದೊಡ್ಡದಾಯಿತು. ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ, ಸಾವಿರಾರು ಶಾಖೆಗಳು, ಲಕ್ಷಾಂತರ ಉದ್ಯೋಗಿಗಳು, ಕೋಟ್ಯಾಂತರ ಗ್ರಾಹಕರು. SBI ಭಾರತದ ನಂಬರ್ 1 ಬ್ಯಾಂಕ್ ಆಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿತು. ಇಂದು SBI ಕೇವಲ ಒಂದು ಬ್ಯಾಂಕ್ ಅಲ್ಲ. ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್, ಕ್ರೆಡಿಟ್ ಕಾರ್ಡ್ಸ್, ಡಿಜಿಟಲ್ ಬ್ಯಾಂಕಿಂಗ್, ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಿದೆ. ವಿಶ್ವದ ಹಲವು ದೇಶಗಳಲ್ಲೂ SBI ತನ್ನ ಶಾಖೆಗಳನ್ನು ಹೊಂದಿದೆ. ಇಂದಿಗೂ ಭಾರತದಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ಬ್ಯಾಂಕ್ಗಳಲ್ಲಿ SBI ಮೊದಲನೇ ಸ್ಥಾನಕ್ಕೆ ಬರುತ್ತದೆ. SBIನ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಅದು ಜನರ ನಂಬಿಕೆ. ಸುಮಾರು 2 ಶತಮಾನಗಳಿಂದ ಈ ಬ್ಯಾಂಕ್ ದೇಶದ ಬೆಳವಣಿಗೆಯ ಜೊತೆಗೆ ಬೆಳೆಯಿತು. ಕಾಲಕ್ಕೆ ತಕ್ಕಂತೆ ಬದಲಾಯಿತು, ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿತು ಮತ್ತು ಗ್ರಾಹಕರಿಂದ ಜಾಗತಿಕ ಮಟ್ಟದವರೆಗೂ ತನ್ನ ಸೇವೆಯನ್ನು ವಿಸ್ತರಿಸಿತು. ಇದರಿಂದಲೇ ಇಂದು SBI ಭಾರತದ ಅತಿದೊಡ್ಡ ಬ್ಯಾಂಕ್ ಎಂಬ ಸ್ಥಾನವನ್ನು ಉಳಿಸಿಕೊಂಡಿದೆ. SBIಯ ಕಥೆ ನಿಮಗೆ ಒಂದು ವಿಷಯ ಕಲಿಸುತ್ತದೆ. ಯಶಸ್ಸು ದೊಡ್ಡ ಆರಂಭದಿಂದ ಬರುವುದಿಲ್ಲ. ನಂಬಿಕೆ, ನಿರಂತರ ಸೇವೆ ಮತ್ತು ಕಾಲಕ್ಕೆ ತಕ್ಕ ಬದಲಾವಣೆಯಿಂದ ಬರುತ್ತದೆ. ಸುಮಾರು 200 ವರ್ಷಗಳ ಹಿಂದೆ ಆರಂಭವಾದ ಒಂದು ಸಣ್ಣ ಬ್ಯಾಂಕ್ ಇಂದು ಕೋಟ್ಯಾಂತರ ಭಾರತೀಯರ ವಿಶ್ವಾಸವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಂತಹ ಬಿಸ್ನೆಸ್ ಮತ್ತು ಸಕ್ಸಸ್ಫುಲ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಿಮಗೆ ಇತ್ತೀಚಿನ ಫಿನಾನ್ಷಿಯಲ್ ಅಡ್ವೈಸ್ಗಳು ಕೂಡ ನಮ್ಮ ಚಾನಲ್ನಿಂದ ದೊರಕುತ್ತದೆ. ಧನ್ಯವಾದಗಳು.